ಆದಿಯಲ್ಲಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ, ವೇದಾಂತ ವಾರಿಧಿ ಸಕಲ ಮತೋದ್ಧಾರಕ, ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ, ಸಚ್ಚಿದಾನಂದ ಘನ ನಿತ್ಯ ಪರಿಪೂರ್ಣ, ಅನಾದ್ಯನಂತ ಲೀಲಾಮೂರ್ತಿ, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಸ್ವರೂಪ, ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಗಳುಡೆಯ ಶಿವಾವತಾರಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರೆಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತಾ, ತತ್ಸ್ವರೂಪಿಗಳು ಪರಮಪೂಜ್ಯರು, ಪ್ರಾತಸ್ಮರಣೀಯರು, ಅನಂತ ಕಲ್ಯಾಣ ಗುಣಗಣ ಸಮನ್ವಿತ, ಅಕಾರಣ ಕರುಣಾಶಾಲಿ, ಶಿವಾದ್ವೈತ ಭೂಷಣ, ವೇದಾಂತ ವಾಗೀಶ ಗೀತೋತ್ತಮ ವೇದಾಂತಾಚಾರ್ಯ, ಅನಂತ ಶ್ರೀ ವಿಭೂಷಿತ, ಅನಂತ ಕಲ್ಯಾಣ ಗುಣಗಣ ಸಮನ್ವಿತ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ದಿವ್ಯ ಅಡಿದಾವರೆಗಳಲ್ಲಿ ದೀರ್ಘ ದಂಡವತ್ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ, ಪರಮಪೂಜ್ಯರು, ಪ್ರಾತಸ್ಮರಣೀಯರು, ಪ್ರಕ್ರಿಯಾದಿ ಗ್ರಂಥಗಳನ್ನು ಸಾಧಕ ವೃಂದಕ್ಕೆ ಅನುಭವ ಗೋಚರವೆನಿಪಂತೆ ಅಥಃ ಪರ್ಯಂತರ ಬೋಧಿಸುತ್ತಾ ಬಂದಿರುವ ಪೂಜ್ಯ ಗುರುದೇವರ ಅಡಿದಾವರೆಗಳಲ್ಲಿ ನತಮಸ್ತಕನಾಗಿ, ಈ ಪವಿತ್ರ ವೇದಿಕೆಯ ಮೇಲೆ ಪರಮಪೂಜ್ಯರು, ಪ್ರಾತಸ್ಮರಣೀಯರು ಪೂರ್ಣಾನಂದ ಸ್ವಾಮಿಗಳವರ ಅಡಿದಾವರೆಗಳಲ್ಲಿ, ಅದೇ ರೀತಿ ಸರಳ ಹೃದಯಿ, ಸಾಧಕ ಪ್ರೇಮಿ, ಭಕ್ತ ಪ್ರೇಮಿ ಆಗಿರುವ ಪೂಜ್ಯ ಶಂಕರಾನಂದ ಅಜ್ಜನವರ ಅಡಿದಾವರೆಗಳಲ್ಲಿ, ಹೀಗೆ ತಾನೇ ತಮ್ಮ ಉಪದೇಶವನ್ನು ಗೈದು ವಿರಮಿಸಿರುವ ಪೂಜ್ಯ ಸಾಧಕರಲ್ಲಿ, ಹಾಗೂ ಈ ಪವಿತ್ರ ಚಳಕಾಪುರ ಗ್ರಾಮದ ಅಧಿಷ್ಠಾತೃ ದೇವತ ಆಂಜನೇಯನ, ಅದೇ ರೀತಿ ಚಾಳಕಾಪುರ ಗ್ರಾಮದ ಇನ್ನಿತರ ಗ್ರಾಮದಿಂದ ಆಗಮಿಸಿರುವ ಭಕ್ತ ವೃಂದಕ್ಕೆ, ಭಜನಾ ಮಂಡಳಿಗೆ, ಸಭಾ ಸಂಚಾಲಕರಿಗೆ ಪ್ರಣಾಮಗಳನ್ನು ಕರೆಯುತ್ತಾ ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮಗಳು. ಪ್ರತಿ ಅಮಾವಾಸ್ಯೆ ಸಾಯಂ ಪ್ರದೋಷ ಕಾಲದಲ್ಲಿ ಪೂಜ್ಯ ಸದ್ಗುರು ತಂದೆಯ ಅಸೀಮ ಕೃಪೆಯಿಂದ ಬಹು ವರ್ಷದಿಂದ ಈ ಗೋಷ್ಠಿ ನಡೆದುಕೊಂಡು ಬರ್ತಾ ಇದೆ. ಪ್ರತಿ ಅಮಾವಾಸ್ಯೆಯಂತೆ ಈ ಅಮಾವಾಸ್ಯೆಯು ಕೂಡ ಚಿಂತನೆಗೆ ಇಟ್ಟುಕೊಂಡಿರುವಂತಹ ವಿಷಯ, ಏನಕ್ಕೇನ ಪ್ರಕಾರೇಣ ಮಾನುಷ ಜನ್ಮ ಧನ್ಯ ಆಗಲಿ ಅಂತ ಉದ್ದೇಶ ಸದ್ಗುರು ತಂದೆಯವರದ್ದು. ಅದು ಯಾಕೆ ಅಂದರೆ, ಪ್ರತಿಯೊಬ್ಬ ಜೀವ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಪಶು ಪಕ್ಷಿ ಏನೇ ಇರಲಿ ಈ ಸಂಸಾರದಲ್ಲಿ ಬಂದಿರುವಂಥದ್ದು ಜಂಗಮವಾದಂತಹ ಪ್ರಾಣಿ ಒಂದೇ ಅಪೇಕ್ಷೆ ಪಡ್ತದೆ. ಅಪ್ಪಂಗಳ ಬೃಹದಾವತಾಲ್ ಹೇಳ್ತಿರ್ತಾರೆ, ಸುಖಂ ನೇಷಾತ್ ದುಃಖಂ ಮಾಹು. ನನಗೆ ಸುಖ ಆಗಲಿ, ದುಃಖ ಎಳ್ಳಿನಿತು ಬೇಡ ಅನ್ನುವಂಥ ಭಾವನೆ ಪ್ರತಿಯೊಂದು ಜೀವಿ ಇದ್ದದ. ಅದಕ್ಕೇನೆ ಸುಖವಿಲ್ಲದುದನ್ನು ಎಳ್ಳಿನಿತನು ವಲ್ಲನಾಗಿ ತತ್ಸುಖವನೇ ತೋರ್ಪಕತದಿಂದೆ ಅಂತ ನಿಜಗುರು ಬರೆದಿದ್ದಾರೆ. ಪ್ರತಿಯೊಂದು ಜೀವಿದ ಅಪೇಕ್ಷೆ, ನನಗೆ ದುಃಖ ಆಗಬಾರ್ದು, ನಾ ಸದಾಕಾಲ ಸುಖದಲ್ಲಿ ಇರಬೇಕು ಅಂತ ಪ್ರಯತ್ನ ಮಾಡ್ತದೆ. ಪರಂತು ಪ್ರಯತ್ನ ತಪ್ಪು ಜಗದಲ್ಲಿ ಮಾಡ್ತದೆ ಅದು ಜೀವ. ಮನುಷ್ಯ ಪ್ರಯತ್ನ ಮಾಡಬಾರದ ಜಗದಲ್ಲಿ ಪ್ರಯತ್ನ ಮಾಡ್ತದೆ. ಮಾಡುವಷ್ಟು ಮಾಡೋದಿಲ್ಲ, ಮಾಡಬೇಕಾಗಿರೋದಲ್ಲಿ ಮಾಡೋದಿಲ್ಲ. ಇದು ಸಮಸ್ಯೆ ಇದೆ. ಯಾವ ವಸ್ತು ಶಾಶ್ವತವಾಗಿರುವುದಿಲ್ಲ ಆ ವಸ್ತುವನ್ನು ಕುರಿತು ಪ್ರಯತ್ನ ಮಾಡ್ತಾನೆ ಮನುಷ್ಯ. ಹುಟ್ಟಿನಿಂದ ಸಾಯುವವರೆಗೆ ಅನಂತ ಜನ್ಮದಲ್ಲಿ ಮಾಡ್ಕೋತಾನೆ ಬಂದಿದ್ದಾನೆ. ಇದೇನು ಹೊಸದಿಲ್ಲ, ಈಗೇನೆ ಮಾಡ್ತಾ ಇದ್ದಾನ ಅಂತ ಈ ರೀತಿ ಏನಿಲ್ಲ. ಬಹು ಜನ್ಮದಿಂದ ಮಾಡ್ಕೋತ ಬಂದಾನವನು. ಪ್ರತಿಯೊಂದು ಜೀವಿ ಇದೇ ಪ್ರಯತ್ನದಲ್ಲ. ಅದಕ್ಕೆ ನಿಜರು ಬಹಳ ಸುಂದರವಾಗಿ ಬರ್ತಿದ್ದಾರೆ. ಅದಕ್ಕೆ ಅಂಥ ಸುಖ ಅದ. ಇವತ್ತು ಪ್ರಾಸಂಗಿಕವಾಗಿರುವಂಥ ವಿಷಯನೂ ಕೂಡ ಅದೇ ಅದ. ಏನು ವಿಷಯ ಏನಿದೆ ಹೀಗೆ ಪೂಜ್ಯರು ವಿಸ್ತಾರ ಮಾಡಿದ್ದಾರೆ, ಬಹಳ ಸುಂದರವಾಗಿದೆ. ಆರು ನಾನೊಂದು ವಿಚಾರಿಸು, ವಿಷಮ ಸಂಸಾರವಿದು ಕನಸೆಂದರಿ, ಮಾರ ಮರ್ದನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೊಳಿರೆಂದರು ಪುವ ಅಂತ ಈ ರೀತಿ ಎರಡನೇ ಚರಣ ಇದೆ ವಿಚಾರಕ್ಕೆ. ಇಂದು ಈ ಪದ್ಯದ ಮುಕ್ತಾಯವೂ ಕೂಡ ಹೌದು. ಈ ಪದ್ಯದ ಪ್ರಾರಂಭದಲ್ಲಿನೇ ನಿಜಗೊಂಡ್ರು ಈ ಸುಖಕ್ಕೆ ಮೂಲ ಕಾರಣೀಭೂತನಾರು ಅಂದಾಗ ಸ್ಪಷ್ಟವಾಗಿ ಬರೆದ್ರು, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ ಪಾಣಿ ಅನ್ನೋ ಈ ಅರ್ಥದ ಗೂಢಾರ್ಥದಲ್ಲಿ ಸದ್ಗುರುಗಳೇ ಈ ಸುಖಕ್ಕೆ ಮೂಲ ಕಾರಣೀಭೂತರದರ. ಅವರನ್ನು ಹೊರತು ಈ ಮುಂದೆ ಹೇಳುವಂತಹ ಸುಖವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಯಾರ ಕೈಯಿಂದೂ ಸಾಧ್ಯ ಇಲ್ಲ.
ಅವು ಎಂಥಪ್ಪ ಪುರುಷನೇ ಇರಲಿ, ರಾಜ ಮಹಾರಾಜ ಚಕ್ರವರ್ತಿ ರಾಜನೇ ಇರಲಿ, ಅಥವಾ ಯೋಗ ಸಿದ್ಧಿ ತಪಸ್ಸಿದ್ಧಿ ಅಣಿಮಾತ್ ಅಷ್ಟೈಶ್ವರ್ಯ ಸಿದ್ಧಿಗಳಿಂದನೇ ಕೂಡಿಕೊಂಡಿರಲಿ, ಅವನಿಗೆ ಈ ಸುಖದ ಪ್ರಾಪ್ತಿ ಆಗೋದಿಲ್ಲ. ಪರಂತು ಈ ಸುಖದ ಪ್ರಾಪ್ತಿ ಆಗಬೇಕಾಗಿದ್ರೆ ಯಾರು ಈ ಸುಖವನ್ನು ಅನುಭವ ಮಾಡಿದರೆ ಆ ಸದ್ಗುರು ತಂದೆಯಿಂದ ಈ ಸುಖವನ್ನು ಪ್ರದಾನ ಮಾಡೋದಕ್ಕಾಗುತ್ತೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳುವುದು ನರರಿಗೆ ಮುಕ್ತಿ. ಇದು ಸ್ಟೇಟ್ಮೆಂಟ್, ಇದು ಶಾಸ್ತ್ರದ ಒಂದು ಮಹಾಪುರುಷರ ಒಂದು ಪ್ರತಿಜ್ಞಾವಾಕ್ಯ. ಹೌದಾ? ಅದು ಎಂಥ ಸುಖ ರೀ ಅಂದರೆ, ಪೂಜ್ಯ ಗುರುದೇವರು ಬರೋರಿದ್ದಾರೆ, 2 ನಿಮಿಷದಲ್ಲಿ ಮುಗಿಸ್ತೀನಿ. ಬಹಳ ಸುಂದರವಾಗಿ ನಿಜಗುರು ಬರೆದು ಏನಂತ, ಅದು ಎಂಥ ಸುಖ? ಸಾಕೆನಿಸದ ಸವೆಯದ ಬೇರೊಂದನು ಬೇಕೆನಿಸದ ಕಡೆಯೊಳು ತನ್ನ ಜೋಕೆ ಗುಂದದ ಸುಖವೇ ನಿಜ ಸುಖವೇ ನೀನು ನಿಖಿಳವೆನಿಸದೇಕೆ ಮುಖವಾಗಿರೆನ್ನುವುದು ಸುಖವೇ ಅಂತ ನಿಜಗುರು ಬರೆದರು. ಅದು ಎಂಥ ಸುಖ ಅದ ರೀ? ಮನುಷ್ಯ ಅಪೇಕ್ಷೆ ಪಡ್ತಾನೆ ಅಂಥದ್ದು, ಪರಂತು ಪ್ರಯತ್ನ ಮಾಡ್ತಾನೆ. ಒಂದು ಕಡೆ ಅಪೇಕ್ಷೆಯಲ್ಲಿ ಯಾವುದೇ ತಪ್ಪಿಲ್ಲ, ಪ್ರಯತ್ನದಲ್ಲಿ ತಪ್ಪದ ಆಗ್ಬೇಕಂತ ಏನಂತ ಡಾಕ್ಟರ್ ಮಾಡಕತ್ತಾನ ಪ್ರಯತ್ನ. ಎದ್ರದ್ದು? ಕಾಮರ್ಸ್, ಆರ್ಟ್ಸ್, ಇಂಜಿನಿಯರಿಂಗ್ ಪ್ರಯತ್ನ ಮಾಡಕತ್ತಾನೆ. ಆಗ್ತದೇನು? ಆಗೋದಿಲ್ಲ. ನಿಜಗೊಂಡ್ರು ಬರೆದ್ರು, ಹೋಗ್ಬೇಕಂತಾನ ಎಲ್ಲಿಗೆ? ಗಿರೀಶಿಖರಕ್ಕೆ, ಕೈಲಾಸ ಪರ್ವತಕ್ಕೆ ಹೊರಟಿದಾನೆ. ಹೆಂಗೆ? ಉತ್ತರಕ್ಕೆ ಹೋಗ್ಬೇಕಾಗಿದೆ, ದಕ್ಷಿಣಕ್ಕೆ ಮುಖ ಮಾಡಿ ನಡೆದಿದ್ದಾನೆ. ಎಂದು ಮುಟ್ಟವನು ಸಮುದ್ರದ ಪಾಲಾಗ್ತಾನೆ, ರಾಮೇಶ್ವರ ಸಮುದ್ರದ ಪಾಲಾಗ್ತಾನೆ ಮನುಷ್ಯ. ಅದೇ ನಮ್ಮ ಪರಿಸ್ಥಿತಿ. ಇಲ್ಲಿವರೆಗೆ ನಾವೆಲ್ಲ ಈ ಮರಣರೂಪಿ ಸಮುದ್ರದ ಪಾಲಿಯಾಗಿದ್ದೇವೆ ವಿನಃ ಅಮೃತತ್ವದ ಕಡೆ ಹೋಗಿಲ್ಲ. ಅದಕ್ಕೆ ಅದು ಎಂಥ ಸುಖ ಅದ? ಸಾಕೆನಿಸದ, ಸಾಕಲ್ಲಾರಂಥ ಸುಖ ಅದ. ಬೇರೊಂದನು ಬೇಕೆನಿಸದ ಕಡೆಯೊಳು ತನ್ನೇ ಜೋಕೆ ಗುಂದದ ನಿಜ ಸುಖವೇ ಅಂತ. ಬಹು ಸಮಯ ಆಗ್ತಾ ಬಂತು. ಇದನ್ನೇ ಮುಂದೆ ಪೂಜ್ಯರೆಲ್ಲ ವಿಸ್ತಾರ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಈ ವಾಣಿಗೆ ವಿರಾಮ ಹೇಳ್ತೀನಿ. ನಾವು ನೀವುಗಳೆಲ್ಲ ಕೂಡಿಕೊಂಡು ಸದ್ಗುರು ತಂದೆಯವರ ವಾಣಿಯನ್ನು ಸವಿಯೋಣ. ಅದೇ ನಮ್ಮ ಕಲ್ಯಾಣಕ್ಕೆ ಕಾರಣೀಭೂತವಾಗ್ತದೆ ಅಂತೇಳಿ ಈ ತೊದಲು ನುಡಿಗಳನ್ನು ಸದ್ಗುರು ತಂದೆಯ ದಿವ್ಯ ಅಡಿದವರುಗಳಲ್ಲಿ ಅರ್ಪಣೆ ಮಾಡುತ್ತಾ ಹರವು.